ನಿಮ್ದು ಟೋಟಲ್ ಎಷ್ಟು ಎಕರೆ ಸರ್ ಜಮೀನು? ಟೋಟಲ್ 120 ಎಕರೆ ಜಮೀನು. ಜಗ್ ಹಾಕ್ತಿದ್ವಿ ಬಿಡ್ರಿ ನಾವು ಎಕರೆಕ ಒಂದೊಂದು ಕುರಿಗೆ 3 ಚೀಲ ಮಟ್ಟ ಹಾಕಿವ್ರಿ. ಗೊಬ್ಬರ ರೇಟ್ ಹೆಂಗೈತಿ, ಇದ್ರ ರೇಟ್ ಹೆಂಗೈತಿ, ಅದಕ್ಕಿಂತ ಮತ್ತೆ ಹೆಚ್ಚಿಗೆ ಉತ್ಪನ್ನ ಬರ್ತಂದ್ರೆ ಇದ್ರಲ್ಲಿಂದ ಚಲೋ ಆಗತ್ತಲ್ಲ. ಈ ನಮ್ಮೂರಾಗ ಮೊದ್ಲಾಗ ಯಾರು ಯೂಸ್ ಮಾಡ್ತಿದ್ದಿಲ್ಲ. ಈ ನಾ ಮಾಡಕತ್ತಿಂದ ನಮ್ಮೂರಾಗ ಒಂದು 25% ಈ ನಮ್ಲಿಂದ ತೊಗೊಂಡೇ ಬಿತ್ತಿರ್ತಾರೆ. ಇಳುವರಿನೇ ಇಲ್ಲ ನಿಮ್ಗೆ ಮಕ್ಳು. ಈ ಹೊಲನ ಬೇರೆ ಕಾಣುತ್ತಾ, ನಮ್ಮ ಹೊಲನ ಬೇರೆ. ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ, ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕು ಚಿಕ್ಕನಕೊಪ್ಪ ಗ್ರಾಮದಲ್ಲಿ ಇದ್ದೇವೆ. ಇಲ್ಲೊಬ್ಬರು ಪ್ರಗತಿಪರ ರೈತರು, ಜಮೀನುದಾರರು. ಅವರ ಒಂದು 5-6 ವರ್ಷದಿಂದ ಸಾವಯವ ಕೃಷಿಯಲ್ಲಿ ಮಾಡ್ತಾ ಇದ್ದಾರೆ. ಆ ರೈತರ ಒಂದು 5-6 ವರ್ಷದ ಸಾವಯವ ಕೃಷಿ ಡಾಕ್ಟರ್ ಸಾಹೇಬ್ ಬಾಸರಿಂದ ಅನುಭವದ ಮಾತನ್ನು ಆ ರೈತನ ಪರಿಚಯ ಮಾಡ್ಕೊಂತ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ತಮ್ಮ ಹೆಸರು, ತಮ್ಮೂರು ಎಲ್ಲ ಹೇಳ್ಬೇಕು. ನಮ್ಮ ಹೆಸರು ಬಸವರಾಜ್ ವೀರಪ್ಪ ಅಂಕ್ಲಿ ಅಂತ, ಸಾಕಿನ ಚಿಕ್ಕನಕೊಪ್ಪ, ಕುಕನೂರು ತಾಲೂಕು, ಕೊಪ್ಪಳ ಜಿಲ್ಲಾ. ಸರ್ ಈಗ ನಿಮ್ದು ಟೋಟಲ್ ಎಷ್ಟು ಎಕರೆ ಸರ್ ಜಮೀನು? ನಮ್ಮದು ಟೋಟಲ್ 120 ಎಕರೆ ಜಮೀನು ರೀ. ಸರ್ ನೀವು ಕೃಷಿ ಮಾಡಕ್ಕಂತ ಎಷ್ಟು ವರ್ಷ ಸರ್? ನಿಮ್ಮ ಅನುಭವ? ನಮ್ಮ ಅನುಭವ ಅಂದ್ರೆ ಕೃಷಿ ಮಾಡಕತ್ತೆ ಭಾಳ ದಿವಸ ಆತ್ರಿ ನಾವು. ಆದ್ರೆ ನಿಮ್ಮ ಬೀಜ ಉಪಚಾರ ಚಲೋ ಮಾಡಿ ಒಂದು 6 ವರ್ಷ ಆತ್ ನಾವು. ಈ 4 ವರ್ಷದಿಂದ ಅದ್ಭುತ ಇಳುವರಿ ಬರುತ್ತಾ. ಸರ್ 120 ಎಕರೆಗೆ ಎಷ್ಟು ಚೀಲ ಗೊಬ್ಬರ ಹಾಕ್ತಿದ್ರು, ರಾಸಾಯನಿಕ ಗೊಬ್ಬರ? ನೀವು ಜಗ್ ಹಾಕ್ತಿದ್ವಿ ಬಿಡ್ರಿ ನಾವು ಎಕರೆಕ ಒಂದೊಂದು ಕುರಿಗೆ 3 ಚೀಲದ ಮಟ್ಟ ಹಾಕಿವ್ರಿ. ಅಷ್ಟಾದ್ರೆ ಇಳುವರಿ ಬಂದಿಲ್ಲ. ಒಂದ್ 2 ಲಕ್ಷ ರೂಪಾಯಿ ಬರೀ ಬಿತ್ತಕ್ ಹೋಗುತ್ತೆ ಗೊಬ್ಬರ. ಗೊಬ್ಬರಕ್ಕಿತ್ತು. ಇವಾಗ ಏನ್ರಿ ಬೀಜೋಪಚಾರ ಖರ್ಚು ಭಾಳ ಐತಿ ಸರ್. ಈಗ ಹೆಂಗೈತಿ ನೋಡ್ರಿ ರೇಟ್, ಗೊಬ್ಬರ ರೇಟ್ ಹೆಂಗೈತಿ, ಇದ್ರ ರೇಟ್ ಹೆಂಗೈತಿ, ಅದಕ್ಕಿಂತ ಮತ್ತೆ ಹೆಚ್ಚಿಗೆ ಉತ್ಪನ್ನ ಬರ್ತಂದ್ರೆ ಇದ್ರಲ್ಲಿದ್ದಾನು ಚಲೋ ಆಗತ್ತಿಲ್ಲ. ಆಮ್ಯಾಗ ನಾವು ಯಾವ್ದೋ ಪೀಕ್ ಬಿತ್ತಿದ್ರನ್ನ ಅಷ್ಟು ನಿಮ್ಮ ಡಾಕ್ಟರ್ ಫೈಲ್ ಹಾಕಿ ಯೂಸ್ ಮಾಡ್ತೀವಿ. ಕುಸ್ಬಿ ಬಿತ್ತಲಿ, ನಾವು ಉಳ್ಳಾಗಡ್ಡಿ ಮೊದಲು ಮಾಡಿ ಬಿತ್ತಿದ್ರೆ ಬಂತು, ಆಮೇಲೆ ಮೆಣಸಿನ ಬೀಜ ಬಿತ್ತಿದ್ರೆ ಬಂತು. ನಿಮ್ಮ ಡಾಕ್ಟರ್ ಫೈಲ್ ರಾತ್ರಿ ಒಣಗಿಸಿ ಇಟ್ಟಿರ್ತೀವಿ, ಬೆಳಗ್ಗೆ ಅಂದ್ರಾಗ ಆರಿಬಿಟ್ಟಿರ್ತಾವೆ. ಬೆಳಗ್ಗೆ ಬಿತ್ತೀವಿ ನಾವು. ಅಲ್ಲೇ ಹೊಲದಾಗ ಹೋಗಿ ಬಿತ್ತೀವಿ ಅಂದ್ರೆ ತಂಪಿರ್ತಲ್ಲ, ಜೋಡುಗಾಳು ಬೀಳುತ್ತೆ. ಗೊಬ್ಬರ ಹಾಕಿ ಬೆಳೆದಾಗ ಇದಕ್ಕೆ ಎಷ್ಟು ಇಳುವರಿ, ಎಷ್ಟು ಚೀಲ ಬರ್ಬೋದು ಹೆಚ್ಚಿಗೆ? ನಮ್ಮ ಅನುಭವದ ಮ್ಯಾಗ ಅಂತಂದ್ರೆ ಅವತ್ತಲ್ಲ ಕಾಲಕ್ಕೆ 3 ಪ್ಯಾಕೆಟ್ ಹಿಂಗೆ ಬೆಳಿತಿದ್ವು ಒಂದ್ ಎಕರೆಗೆ. ನಾವು ಸರ್ಕಾರಿ ಗೊಬ್ಬರ ಹಾಕುವಾಗನ. ಇವಾಗ 12-13 ಪ್ಯಾಕೆಟ್ ಮಟ್ಟ ಇಳುವರಿ ಬರ್ತದೆ. ಈ ವರ್ಷ ಇನ್ನು ಹವಾಮಾನ ಸಜ್ಜಿಲ್ಲ. ಹವಾಮಾನ ಸಜ್ಜಿಲ್ಲ ಅಂದ್ರೆ ಇಷ್ಟು ಇಳುವರಿ ಐತಿ. ವರ್ಷ ಹೆಂಗ್ ಪಡಗಾಳಿ ಬಿಡ್ತಿತ್ತು ಅಂದ್ರೆ ಇನ್ನೂ ಅದ್ಭುತ ಬರ್ತಿದ್ವು ರೀ. ಸರ್ ಈಗ ಬೇರೆ ಬೆಳೆ ನಿಮ್ದು ಏನು ಈ ವರ್ಷ ವಾತಾವರಣ ಸರಿಗಿಲ್ಲ ಅಂತಾರಲ್ಲ, ಬೇರೆ ಬೆಳೆಗೆ ನಿಮ್ಮ ಬೆಳೆಗೆ ಏನು ಚೇಂಜಸ್ ಐತೆ ಸರ್? ಈಗ ಅವರು ಇಷ್ಟು ಪ್ರಮಾಣ ಬೆಳೆನೂ ಇಲ್ರಿ, ಆಮ್ಯಾಗ ಇಷ್ಟು ಇಳುವರಿನೇ ಇಲ್ಲವು. ನಿಮ್ಗೆ ಐತಲ್ರಿ ಮಕ್ಳು. ಈ ಹೊಲನ ಬೇರೆ ಕಾಣುತ್ತಾ, ನಮ್ಮ ಹೊಲನ ಬೇರೆ. ಬೇರೆ ಎಷ್ಟು ಇಳುವರಿ, ಏನು ಅದ್ಭುತ ಬೆಳತ್ರಿ. ಹ್ಞೂ ಏನಂತಾರೆ ಸರ್ ಸಾವುಕಾರದ ಈಗ ಬೆಳೆ ನೋಡಿದ್ರಿ? ಈಗ ಬೀಜೋಪಚಾರ ಒಟ್ಟ ಗೊಬ್ಬರ ಇಲ್ದಾನೆ ಬೆಳೆದಾರ ಈಗ 120 ಎಕರೆಕ. ಅದರ ಅನುಭವ ನಿಮ್ಗೆ ಏನು ಅನ್ಸತಿ? ಈಗ ಗೊಬ್ಬರದ ಬೆಳೆ ನಮ್ಮಲ್ಲಿ ನಮ್ಮ ಹೊಲಕ್ಕ ಇದು ಸರ್ಕಾರ ಗೊಬ್ಬರ ಹಾಕಲ್ಲ ಸರ್. ಆದ್ರೆ ಸಗಣಿ ಗೊಬ್ಬರ ದನಗಳು ಅದಾವಲ್ರಿ, ನಾವು ಸಗಣಿ ಗೊಬ್ಬರ ಯೂಸ್ ಮಾಡ್ತೀವಿ. ಹಂಗಾಗಿ ಹಾಕಿಲ್ಲ. ಮತ್ತಿಂದು ಇದು ನೋಡಿ ನಾವು ಬೀಜೋಪಚಾರ ಮಾಡ್ಬೇಕಪ್ಪ ನಾ ಲೆಕ್ಕಕ್ಕೆ ನಮ್ಗೆ ಅನಿಸೈತಿರಿ. ನಿಮ್ಮ ಇನ್ನು ತಿಪ್ಪೆ ಗೊಬ್ಬರ ಹಾಕ್ತಾರಲ್ಲ, ನಿಮ್ಮ ಭೂಮಿಗೆ ಬೀಜೋಪಚಾರ ಮಾಡಿ ಇನ್ನೂ ಅದ್ಭುತ ಬರ್ತಾರೆ ಬೆಳೆ. ಯಾಕಂದ್ರೆ ಜೈವಿಕ ಕ್ರಿಯೆ ನಡೀತಿ ಸರ್ ಅದೆಲ್ಲ ನಿಮ್ಮ ನೋಡಿ ಆ ರೀತಿ ಮಾಡ್ಬೇಕಂತ ನಮಗೂ ಅನಿಸುತ್ತೆ ಸರ್. ಸರ್ ನಿಮ್ಮ ಕಡೆಯಿಂದ ಬೇರೆ ರೈತರಿಗೆ ಏನು ಹೇಳಕ್ಕೆ ಇಚ್ಛೆ ಪಡ್ತಾರೆ ಡಾಕ್ಟರ್ ಸಲ ಬೀಜೋಪಚಾರ ಮಾಡೋದಕ್ಕೆ? ಈ ನಮ್ಮ ಜನ ನೋಡ್ರಿ, ಈ ನಮ್ಮೂರಾಗ ಮೊದ್ಲಾಗ ಯಾರು ಯೂಸ್ ಮಾಡ್ತಿದ್ದಿಲ್ಲ. ಐಶಪ್ಪ ಒಕ್ಕಳದ ಅನ್ನೋರೊಬ್ರು ಮಾಡ್ತಿದ್ರು, ನಾವು ಶ್ರೀಕಾಂತ್ ಅಂಕ್ಲಿ ಅನ್ನೋರೊಬ್ರು ಮಾಡ್ತಿದ್ರು. ಈ ನಾವು ಮಾಡಕತ್ತಿಂದ ನಮ್ಮೂರಾಗ ಒಂದು 25% ಈ ನಮ್ಲಿಂದ ತೊಗೊಂಡೇ ಬಿತ್ತಿರ್ತಾರೆ. ಹ್ಞೂ ರೀ. ಅವ್ರು ಆದ್ರೂ ಅಷ್ಟು ಚಲೋ ಬಂದವು. ಈಗ ನಿಮ್ಮ ಕಡೆ ತಗೊಂಡು ಬೀಜೋಪಚಾರ ಏನು ಹೇಳಿರಲ್ಲ ನೀವು? ಅವರೆಲ್ಲ ಬಿತ್ತಾರಲ್ಲ, ಹೆಂಗ್ ಚೆನ್ನಾಗಿ ಬಂದ? ಅವರು ಚೆನ್ನಾಗಿದ್ರು. ನಮ್ ಹೆಂಗ್ ಸೇಮ್ ಅದ ಅವ್ರಲ್ಲ ಹಿಂಗೆ ಸೇಮ್ ಅದಾವ್ರಿ. ಇಷ್ಟೆಲ್ಲ ಕೇಳಿದ್ರಲ್ಲ ರೈತ ಬಂದವರೇ, ಡಾಕ್ಟರ್ ಸಾಹೇಬ್ ಜೈವಿಕ ಬೀಜೋಪಚಾರ ಮಾಡಿ ಒಂದು ಒಳ್ಳೆ ಬೆಳೆಯನ್ನು ತೆಗೆದಿದ್ದಾರೆ ರೈತರು. ಎಲ್ಲ ಕೇಳಿದ್ರಲ್ಲ ರೈತರು, ತಾವು ಬೀಜೋಪಚಾರ ಮಾಡಿ ಒಳ್ಳೆ ಇಳುವರಿ ತೆಗಿಬೇಕಂದ್ರೆ ಕೆಳಗೆ ಬಂದಿರೋ ನಂಬರಿಗೆ ಕಾಲ್ ಮಾಡಿ. ನಿಮಗೆಲ್ಲ ಡಾಕ್ಟರ್ ಸಾಹೇಬ್ ಎಲ್ಲಿ ಸಿಗುತ್ತಾನ ಅಂತೀವಿ. ಸರ್ ತಮ್ಮ ಅಮೂಲ್ಯವಾದ ಸಮಯವನ್ನು ಈ ನಮ್ಮ ಡಾಕ್ಟರ್ ಸಾಹೇಬ್ ಹಾಕಿ ಬೆಳೆಸಿದಕ್ಕೆ, ನೀವೆಲ್ಲ ರೈತರಿಗೆ ತಿಳಿಸಿದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದ. ಥ್ಯಾಂಕ್ ಯು ಸರ್.